ವೆಲ್ಕಮ್ ಬ್ಯಾಕ್. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತಾ ಇದೆ. ಆದರೂ ಕೂಡ ನಿಗಮದ ಅಧ್ಯಕ್ಷರು ಈಗ ಎಲ್ಲಿ ಅನ್ನುವಂಥ ಪ್ರಶ್ನೆ ನಾಪತ್ತೆ. ಅವರು ಜೊತೆಗೆ ಶಾಸಕರು ಕೂಡ ಕಾಣ್ತಾ ಇಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತಾ ಇರೋದು. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಎಲ್ಲಿ ಅನ್ನುವಂಥ ಪ್ರಶ್ನೆ. ನಾಪತ್ತೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಶಾಸಕ ಬಸನಗೌಡ ದದ್ದಲ್. ಪ್ರಕರಣ ಬಂದಾಗಿನಿಂದ ಇಲ್ಲಿಯವರೆಗೂ ಕೂಡ ಅವರ ಪ್ರತಿಕ್ರಿಯೆಯೂ ಇಲ್ಲ, ಪತ್ತೆಯೂ ಇಲ್ಲ. ಪ್ರಕರಣದಲ್ಲಿ ಬಸನಗೌಡ ದದ್ದಲ್ ಹೆಸರು ಕೂಡ ತುಳುಕು ಹಾಕೊಂಡಿದೆ. ಆರೋಪಿ ಪರಶುರಾಮ್ ಸಲ್ಲಿಸಿದಂಥ ಅರ್ಜಿಯಲ್ಲೂ ಕೂಡ ಅವರ ಹೆಸರಿದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂಥ ಆರೋಪಿ ಪರಶುರಾಮ್ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಈಗ ಶಾಸಕರ ನಡೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನಾಪತ್ತೆ. ಶಾಸಕರು ಬಸನಗೌಡ ದದ್ದಲ್ ಎಲ್ಲಿ ಹೋದ್ರು ಅಂತ ಹೇಳಿ ಈಗ ನಿಗಮದ ಅಧ್ಯಕ್ಷರಾಗಿದ್ದೀರಿ. ಆದರೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ನೀವು ಕಾಣ್ತಿಲ್ಲ ಅಂತಂದ್ರೆ ಅಥವಾ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತಂದ್ರೆ ಹಲವು ಅನುಮಾನಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇರೋದು. ಯಾವುದೇ ಗೋಲ್ಮಾಲ್ ನಡೆದಿಲ್ಲ ಅಂತಂದಾಗ, ಸಚಿವರ ರಾಜೀನಾಮೆಯ ಹಂತಕ್ಕೆ ಹೋಗಿದೆ ಅಂತಂದಾಗ ನೀವು ಬಂದು ಈ ಪ್ರಕರಣದ ಕುರಿತಾಗಿ ಪ್ರತಿಕ್ರಿಯೆ ಕೊಡ್ಬೋದಿತ್ತಲ್ಲ, ಏನಾಗಿದೆ ಅಂತ ಹೇಳಿ ವಿವರವನ್ನು ಕೊಡ್ಬೋದಿತ್ತಲ್ಲ. ಆರೋಪಿಯೇ ಬಂದು ಅರ್ಜಿಯಲ್ಲಿ ನಿಮ್ಮ ಹೆಸರನ್ನ ಬರೆದಾಗ ಇದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ಬೋದಿತ್ತಲ್ಲ. ಆದರೆ ನೀವು ಇಲ್ಲಿವರೆಗೂ ಕೂಡ ನಾಪತ್ತೆ ಆಗಿದ್ದೀರಿ ಅಥವಾ ಯಾವುದೇ ಪ್ರತಿಕ್ರಿಯೆ ಕೊಡ್ತಿಲ್ಲ ಅಂತಂದ್ರೆ ಈ ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು. ಕಾದು ನೋಡಬೇಕಾಗುತ್ತೆ ಈಗ ಏನಾಗುತ್ತೆ ಅಂತ ಹೇಳಿ. ಇದೇ ವಾಲ್ಮೀಕಿ ನಿಗಮದ ಹಗರಣ ವಿಚಾರ ವಿರೋಧ ಪಕ್ಷ ಬಿಜೆಪಿ ಪಾಲಿಗೆ ಅತಿ ದೊಡ್ಡ ಅಸ್ತ್ರವಾಗಿದೆ. ಒಬ್ಬೊಬ್ಬ ಬಿಜೆಪಿ ನಾಯಕರು ಕೂಡ ಇದೇ ವಿಚಾರವನ್ನ ಕಾಂಗ್ರೆಸ್ನ ವಿರುದ್ಧವಾಗಿ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ಸರದಿ. ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಅವರಿಗೆ ತಲುಪಿಸಲಾಗಿದೆ. ಅಕ್ರಮದ ಹಣ ರಾಹುಲ್ ಗಾಂಧಿ ಅವರ ಜೇಬು ಸೇರಿದೆ ಅಂತ ಬಿಜೆಪಿ ಶಾಸಕ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು. ಪರಶುರಾಮ್ ಕೂಡ ಸಭೆ ನಡೆಸಿರುವ ಬಗ್ಗೆ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಅವರಿಗೇನೆ ಸೇರಿದೆ, ಅವರು ಕೂಡ ಇದಕ್ಕೆ ಉತ್ತರದಾಯಿಗಳಾಗಿದ್ದಾರೆ, ಅವರು ಉತ್ತರಿಸಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವರು, ಶಾಸಕರು, ಈ ಸರ್ಕಾರ ಮುಖ್ಯಮಂತ್ರಿ ಹಾದಿಯಿಂದ ಹಿಡಿದು ಆ ಎಸ್ ಟಿ ಅಭಿವೃದ್ಧಿ ಸಚಿವ, ನಿಗಮದ ಅಧ್ಯಕ್ಷ ಮತ್ತು ಗುಲ್ಬರ್ಗ ಭಾಗದ ಈ ಒಂದು ಸಚಿವರಾಗಿರೋಂಥ ಶರಣ್ ಪ್ರಕಾಶ್ ಪಾಟೀಲ್, ಇವರೆಲ್ಲ ಇನ್ನೂ ಹಲವಾರು ಜನ ಹೇಗೆ ನೇರವಾಗಿ ಏನೊಂದು ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಮಾಡಿರೋದು ಒಂದು, ರಾಹುಲ್ ಗಾಂಧಿಯವ್ರಿಗೂ ಸಿಕ್ಕಿದೆ, ಇಲ್ಲಿಂದ ಎಲ್ಲರಿಗೂ ವರ್ಗಾವಣೆ ಇಂಥ ಆಪಾದನೆ ಇದೆ. ಸೊ ಎಲ್ಲ ಆಪಾದನೆಗಳಿರ್ಬೇಕಾದ್ರೆ ನಿಮ್ಮ ಹತ್ರ ಏನು ಉತ್ತರ ಇದೆ? ದಯವಿಟ್ಟು ಉತ್ತರ ಕೊಡಿ. ಇಲ್ಲಿ ನಾಶ ಮಾಡೋಕ್ಕೆ ಬಂದಿದ್ದೀರಾ ಅನ್ನೋ ಈ ಸಚಿವರು, ಶಾಸಕರು, ಈ ಸರ್ಕಾರ ಮುಖ್ಯಮಂತ್ರಿ ಹಾದಿಯಿಂದ ಹಿಡಿದು ಆ ಎಸ್ ಟಿ ಅಭಿವೃದ್ಧಿ ಸಚಿವ, ನಿಗಮದ ಅಧ್ಯಕ್ಷ ಮತ್ತು ಗುಲ್ಬರ್ಗ ಭಾಗದ ಈ ಒಂದು ಸಚಿವರಾಗಿರೋಂಥ ಶರಣ್ ಪ್ರಕಾಶ್ ಪಾಟೀಲ್, ಇವರೆಲ್ಲ ಇನ್ನೂ ಹಲವಾರು ಜನ ಹೇಗೆ ನೇರವಾಗಿ ಏನೊಂದು ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಮಾಡಿರೋದು ಒಂದು, ರಾಹುಲ್ ಗಾಂಧಿಯವ್ರಿಗೂ ಸಿಕ್ಕಿದೆ, ಇಲ್ಲಿಂದ ಎಲ್ಲರಿಗೂ ವರ್ಗಾವಣೆ ಇಂಥ ಆಪಾದನೆ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ.
ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.